ಕ್ವಿಜ್ ಮಂಕ್ಸ್ಗೆ ಸ್ವಾಗತ. ಇಲ್ಲಿ ಭಾರತದ ಪೌರಾಣಿಕ ವೀರರು ಮತ್ತು ಕಥೆಗಳು ಬಗ್ಗೆ 52 ಪ್ರಶ್ನೆಗಳಿವೆ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕೃಷ್ಣನು ಯಾವ ಪರ್ವತವನ್ನು ಒಂದು ಬೆರಳಿನಿಂದ ಎತ್ತಿದನು? ಗೋವರ್ಧನ, ಹಿಮಾಲಯ ಅಥವಾ ಎವರೆಸ್ಟ್? ಮತ್ತು ಅದು ಗೋವರ್ಧನ. ಲಕ್ಷ್ಮಣನನ್ನು ಉಳಿಸಲು ಹನುಮಂತನು ಯಾವ ಮಾಂತ್ರಿಕ ಸಸ್ಯವನ್ನು ತಂದನು? ಸಂಜೀವನಿ, ತುಳಸಿ ಅಥವಾ ಬೇವು? ಸಂಜೀವನಿ. ನೀವು ಗೆದ್ದಿದ್ದೀರಿ. ಕರ್ಣನು ಹುಟ್ಟಿದಾಗ ಯಾವ ವಿಶೇಷ ಕವಚವನ್ನು ಹೊಂದಿದ್ದನು? ಕವಚ, ವಜ್ರ ಅಥವಾ ಚಕ್ರ? ಕವಚ್. ಸೂಪರ್. ಐದು ಪಾಂಡವ ಸಹೋದರರ ತಾಯಿ ಯಾರು? ಕುಂತಿ, ದ್ರೌಪದಿ ಅಥವಾ ಗಾಂಧಾರಿ? ಊಹಿಸಿದಿರಾ, ಅದು ಕುಂತಿ. ರಾವಣನ ಹಾರುವ ರಥದ ಹೆಸರೇನು? ಪುಷ್ಪಕ, ಗರುಡ ಅಥವಾ ಹಂಸ? ಮತ್ತು ಅದು ಪುಷ್ಪಕ. ಅರ್ಜುನನ ದಿವ್ಯ ಬಿಲ್ಲುಗಳ ಹೆಸರೇನು? ಗಾಂಧೀವ, ಪಿನಾಕ ಅಥವಾ ಶಾರ್ಂಗ? ಸರಿಯಾದ ಉತ್ತರ ಗಾಂಧೀವ. ಯಾವ ಮೀನಿನ ಅವತಾರ ಪ್ರಪಂಚವನ್ನು ಪ್ರವಾಹದಿಂದ ರಕ್ಷಿಸಿತು? ಮತ್ಸ್ಯ, ಕೂರ್ಮ ಅಥವಾ ವರಾಹ? ಮತ್ಸ್ಯ. ಭಲೆ. ಯಾವ ನಾಯಕನು ತನ್ನ ಮರಣದ ಸಮಯವನ್ನು ಆರಿಸಿಕೊಳ್ಳಬಹುದಿತ್ತು? ಭೀಷ್ಮ, ಕರ್ಣ ಅಥವಾ ದ್ರೋಣಾಚಾರ್ಯ? ಭೀಷ್ಮ. ಅದ್ಭುತ. ಹನುಮಂತನ ತಂದೆ ಯಾವ ವಾಯುದೇವರು? ವಾಯು, ಇಂದ್ರ ಅಥವಾ ಸೂರ್ಯ? ವಾಯು. ಖಚಿತವಾಗಿ. ಲಂಕೆಯ ನಂತರ ಸೀತೆ ತನ್ನ ಪವಿತ್ರತೆಯನ್ನು ಹೇಗೆ ಸಾಬೀತುಪಡಿಸಿದಳು? ಅಗ್ನಿ ಪರೀಕ್ಷೆ, ನದಿ ಪರೀಕ್ಷೆ ಅಥವಾ ಹಾಡುತ್ತಾ? ಅಗ್ನಿ ಪರೀಕ್ಷೆ. ಭಲೆ. ವಿಷ್ಣುವಿನ ವಾಹನ ಯಾವುದು ಪೌರಾಣಿಕ ಪಕ್ಷಿ? ಗರುಡ, ಹಂಸ ಅಥವಾ ಜಟಾಯು? ಮತ್ತು ಅದು ಗರುಡ. ಕೃಷ್ಣನು ನಿರ್ಮಿಸಿದ ಯಾವ ನಗರವು ಸಮುದ್ರದ ಕೆಳಗೆ ಇದೆ? ದ್ವಾರಕಾ, ಅಯೋಧ್ಯೆ ಅಥವಾ ಮಥುರಾ? ಉತ್ತರ ದ್ವಾರಕಾ. ಲಕ್ಷ್ಮಣನ ಅವಳಿ ಸಹೋದರ ಯಾರು? ಶತ್ರುಘ್ನ, ಭರತ ಅಥವಾ ರಾಮ? ಶತ್ರುಘ್ನ. ಅದ್ಭುತ. ಭಗವಾನ್ ಕೃಷ್ಣನ ಶಕ್ತಿಶಾಲಿ ಅಣ್ಣ ಯಾರು? ರಾಮ, ಬಲರಾಮ ಅಥವಾ ಅರ್ಜುನ? ಬಲರಾಮ. ಅದ್ಭುತ. ಯಾವ ಋಷಿ ಗಣೇಶನಿಗೆ ಮಹಾಭಾರತವನ್ನು ಹೇಳಿದರು? ವಾಲ್ಮೀಕಿ, ವ್ಯಾಸ ಅಥವಾ ವಿಶ್ವಾಮಿತ್ರ?
ಇದು ವ್ಯಾಸ. ರಾವಣನ ಬಲಶಾಲಿ ನಿದ್ರಿಸುವ ಸಹೋದರ ಯಾರು? ಕುಂಭಕರ್ಣ, ಇಂದ್ರಜಿತ್ ಅಥವಾ ವಿಭೀಷಣ? ಇದು ಕುಂಭಕರ್ಣ. ವಿಷ್ಣುದೇವರು ಯಾವ ತಿರುಗುವ ಆಯುಧವನ್ನು ಹಿಡಿದಿದ್ದಾರೆ? ತ್ರಿಶೂಲ, ಚಕ್ರ ಅಥವಾ ಗದೆ? ಚಕ್ರ ಮಾಡಿದ್ದೀರಿ. ದುರ್ಯೋಧನನಿಗೆ ತನ್ನ ಸೀರೆಯಿಂದ ರಕ್ಷಣೆ ನೀಡಿದ ಮಹಿಳೆ ಯಾರು? ಕುಂತಿ, ದ್ರೌಪದಿ ಅಥವಾ ಗಾಂಧಾರಿ? ಉತ್ತರ ಗಾಂಧಾರಿ. ರಾಮಸೇತು ನಿರ್ಮಿಸಲು ಯಾವ ಸಣ್ಣ ಪ್ರಾಣಿ ಸಹಾಯ ಮಾಡಿತು? ಮಂಗ, ಅಳಿಲು ಅಥವಾ ಕರಡಿ? ಅಳಿಲು. ಅದ್ಭುತ. ಪವಿತ್ರ ಅಗ್ನಿಯಿಂದ ಯಾರು ಜನಿಸಿದರು? ಸೀತೆ, ದ್ರೌಪದಿ ಅಥವಾ ರಾಧಾ? ದ್ರೌಪದಿ ಖಚಿತವಾಗಿ. ನವಿಲು ಹೊಂದಿರುವ ಶಿವನ ಯೋಧ ಪುತ್ರ ಯಾರು? ಗಣೇಶ, ಕಾರ್ತಿಕೇಯ ಅಥವಾ ಹನುಮಾನ್? ಹೌದು, ಅದು ಕಾರ್ತಿಕೇಯ ಆಗಿತ್ತು. ಭಗವಾನ್ ಬ್ರಹ್ಮನು ಸೃಷ್ಟಿಸಿದ ಅಂತಿಮ ಶಸ್ತ್ರ ಯಾವುದು? ಪಾಶುಪತಾಸ್ತ್ರ, ಸುದರ್ಶನ ಅಥವಾ ಬ್ರಹ್ಮಾಸ್ತ್ರ? ಬ್ರಹ್ಮಾಸ್ತ್ರ. ನೀವು ಗೆದ್ದಿದ್ದೀರಿ. ಕೋಪಿಷ್ಠ ಋಷಿ ಕುಂತಿಗೆ ವರಗಳನ್ನು ನೀಡಿದವರು ಯಾರು? ವಿಶ್ವಾಮಿತ್ರ, ದುರ್ವಾಸ ಅಥವಾ ಅಗಸ್ತ್ಯ? ದುರ್ವಾಸ ಗುರಿ ಮುಟ್ಟಿದೆ. ದಿನ ಅಥವಾ ರಾತ್ರಿ ಸಾಯಲು ಸಾಧ್ಯವಾಗದ ರಾಕ್ಷಸ ರಾಜ ಯಾರು? ರಾವಣ, ಹಿರಣ್ಯಕಶಿಪು ಅಥವಾ ಕಂಸ? ಹಿರಣ್ಯಕಶಿಪು ಸರಿ. ಯಾವ ಮಾಂತ್ರಿಕ ಹಸು ಎಲ್ಲ ಆಸೆಗಳನ್ನು ಪೂರೈಸುತ್ತದೆ? ನಂದಿ, ಕಾಮಧೇನು ಅಥವಾ ಗೋಮಾತ? ಸರಿಯಾದ ಉತ್ತರವೆಂದರೆ ಕಾಮಧೇನು. ಇಂದ್ರದೇವರ ಆಸ್ಥಾನದಲ್ಲಿ ದೈವಿಕ ನರ್ತಕರು ಯಾರು? ದೇವಿ, ಅಪ್ಸರೆಯರು ಅಥವಾ ಗಂಧರ್ವರು? ಉತ್ತರ ಅಪ್ಸರೆಯರು. ವಿಷ್ಣುವಿನ ವರಾಹ ಅವತಾರಕ್ಕೆ ಏನಂತಾರೆ? ವರಾಹ, ಕೂರ್ಮ ಅಥವಾ ನರಸಿಂಹ? ಉತ್ತರ ವರಾಹ. ಯಾವ ಋಷಿ ಅಹಲ್ಯಳನ್ನು ಶಪಿಸಿ ಕಲ್ಲಾಗಿಸಿದರು? ವಿಶ್ವಾಮಿತ್ರ, ಗೌತಮ ಅಥವಾ ವಸಿಷ್ಠ? ಸರಿಯಾದ ಉತ್ತರವೆಂದರೆ ಗೌತಮ. ಪುಷ್ಪಕ ವಿಮಾನದ ಮೊದಲ ಮಾಲೀಕ ಯಾರು? ರಾವಣ, ಕುಬೇರ ಅಥವಾ ಇಂದ್ರ? ಕುಬೇರ. ಖಚಿತವಾಗಿ. ಇಂದ್ರನ ದಿವ್ಯ ಆಯುಧದ ಹೆಸರೇನು? ತ್ರಿಶೂಲ, ವಜ್ರ ಅಥವಾ ಚಕ್ರ? ಊಹಿಸಿದಿರಾ? ಅದು ವಜ್ರ. ಕೃಷ್ಣನೊಂದಿಗೆ ಯಾವ ಸ್ನೇಹಿತ ಓದುತ್ತಿದ್ದ? ಅರ್ಜುನ, ಬಲರಾಮ ಅಥವಾ ಸುಧಾಮ?
ಸರಿಯಾದ ಉತ್ತರ ಸುಧಾಮ. ಶಿವನ ಕೂದಲಿನಿಂದ ಯಾವ ಪವಿತ್ರ ನದಿ ಹರಿಯುತ್ತದೆ? ಯಮುನಾ, ಸರಸ್ವತಿ ಅಥವಾ ಗಂಗಾ? ಉತ್ತರ ಗಂಗಾ. ಯಾವ ದೇವರು ನವಿಲನ್ನು ಸವಾರಿ ಮಾಡುತ್ತಾನೆ? ಗಣೇಶ, ಕಾರ್ತಿಕೇಯ ಅಥವಾ ಇಂದ್ರ? ಮತ್ತು ಅದು ಕಾರ್ತಿಕೇಯ. ಯಾರು ಆಕಸ್ಮಿಕವಾಗಿ ಗಣೇಶನ ತಲೆಯನ್ನು ಕತ್ತರಿಸಿದರು? ಬ್ರಹ್ಮ, ಶಿವ ಅಥವಾ ವಿಷ್ಣು? ಶಿವ ಮಾಡಿದ್ದೀರಿ. ಮೂರು ಹೆಜ್ಜೆಗಳಲ್ಲಿ ವಿಷ್ಣು ಏನು ಅಳತೆ ಮಾಡಿದರು? ಭೂಮಿ, ಸಾಗರಗಳು ಅಥವಾ ವಿಶ್ವ? ಊಹಿಸಿದಿರಾ, ಅದು ವಿಶ್ವ. ಯಾವ ರಾಜಕುಮಾರಿ ಅರ್ಜುನನೊಂದಿಗೆ ಓಡಿಹೋದಳು? ದ್ರೌಪದಿ, ಸುಭದ್ರ ಅಥವಾ ಉತ್ತರ? ಉತ್ತರ ಸುಭದ್ರ. ಸೀತೆಯನ್ನು ಮೋಸಗೊಳಿಸಿದ ಚಿನ್ನದ ಜಿಂಕೆ ಯಾರು? ಕಬಂಧ, ಮಾರಿಚ ಅಥವಾ ತಾಟಕಿ? ಮಾರಿಚ ಖಚಿತವಾಗಿ. ಲಂಕೆಯ ನಂತರ ಸೀತೆ ಯಾವ ಆಶ್ರಮಕ್ಕೆ ಭೇಟಿ ನೀಡಿದಳು? ವಿಶ್ವಾಮಿತ್ರ, ವಾಲ್ಮೀಕಿ ಅಥವಾ ಅಗಸ್ತ್ಯ? ವಾಲ್ಮೀಕಿ, ನೀವು ಗೆದ್ದಿದ್ದೀರಿ. ಶಿವನ ವಾಹನ ನಂದಿ ಯಾವ ಪ್ರಾಣಿ? ಸಿಂಹ, ಕುದುರೆ ಅಥವಾ ಗೂಳಿ? ಗೂಳಿ ಖಚಿತವಾಗಿ. ಬಾಲಕೃಷ್ಣನು ನೆಲದಿಂದ ಏನು ತಿಂದನು? ಮಣ್ಣು, ಹಣ್ಣು ಅಥವಾ ಸಿಹಿ? ಸರಿಯಾದ ಉತ್ತರ ಮಣ್ಣು. ಪಾಂಡವರಿಗೆ ಬಿಲ್ಲುಗಾರಿಕೆ ಕಲಿಸಿದವರು ಯಾರು? ದ್ರೋಣ, ಕೃಪ ಅಥವಾ ಭೀಷ್ಮ? ಉತ್ತರ ದ್ರೋಣ. ರಾಮನು ಎಷ್ಟು ವರ್ಷ ವನವಾಸದಲ್ಲಿದ್ದನು? ಮಧ್ಯಾಹ್ನ 12:14 ಅಥವಾ 16? ಉತ್ತರ 14. ಶಿವನ ಪ್ರಬಲ ಧನಸ್ಸನ್ನು ಮುರಿದವರು ಯಾರು? ರಾಮ, ಲಕ್ಷ್ಮಣ ಅಥವಾ ವಿಶ್ವಾಮಿತ್ರ? ರಾಮ ಸರಿ. ಕೃಷ್ಣನ ವಿಶೇಷ ಶಂಖದ ಹೆಸರೇನು? ಪಾಂಚಜನ್ಯ, ದೇವದತ್ತ ಅಥವಾ ಪೌಂಡ್ರ? ಉತ್ತರ ಪಾಂಚಜನ್ಯ. ಚಕ್ರವ್ಯೂಹವನ್ನು ಧೈರ್ಯದಿಂದ ಯಾರು ಹೋರಾಡಿದರು? ಅಭಿಮನ್ಯು, ಘಟೋತ್ಕಚ ಅಥವಾ ಪರೀಕ್ಷಿತ್? ಅಭಿಮನ್ಯು ಮಾಡಿದ್ದೀರಿ. ಮುಂದಿನ ಬಾರಿ ಸಿಗೋಣ. ಹೆಚ್ಚಿನದಕ್ಕಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.